ಕುಂಭರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಮಾಡೋದ್ರಿಂದ ಅದೃಷ್ಟ ಬರುತ್ತೆ ಅಂತ ಹೇಳಿ ಪರಿಪೂರ್ಣವಾದ ಮಾಹಿತಿ ಜೊತೆಗೆ ದೊಡ್ಡ ದೊಡ್ಡ ಬದಲಾವಣೆಗಳು ಈ ಮಾಸದಲ್ಲಿ ಆಗ್ತಕ್ಕಂಥದ್ದಿದೆ. ಎಲ್ಲದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಕುಂಭರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಅಶುಭಸ್ಯ ಕುಂಭಲಗ್ನಂ ಅಂತ ಹೇಳ್ತಕ್ಕಂಥ ಮಾತಿದೆ. ಅಂದ್ರೆ ಈ ಒಂದು ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಪ್ರಾಪಂಚಿಕ ಸುಖಗಳು ಎಲ್ಲವನ್ನ ಬಯಸ್ತಾರೆ, ಹೌದು. ಅದರ ಜೊತೆಲಿ ಸ್ವಲ್ಪ ಧಾರ್ಮಿಕವಾಗಿ ಇರುವಂತಹ ಮನಸ್ಥಿತಿಯವರೇ ಹೆಚ್ಚು. ಕುಂಭ ರಾಶಿಯವರು ಅಥವಾ ಕುಂಭ ಲಗ್ನದಲ್ಲಿ ಯಾರು ಜನಿಸಿರ್ತಾರಲ್ಲ ಅವರು ಧರ್ಮ ಗುರುಗಳು, ಧರ್ಮ ಬೋಧಕರು ಆಗ್ತಕ್ಕಂತಹ ಸಂಭವ ಹೆಚ್ಚಾಗಿರ್ತಕ್ಕಂಥದ್ದು. ಯಾವುದೂ ಇಲ್ಲ ಅಂದ್ರೆ ಅಧರ್ಮದ ಮಾರ್ಗದಲ್ಲಿ ಆದರೂ ನಡೆಯದೆ ಧರ್ಮವಾದ ಮಾರ್ಗದಲ್ಲಿ ನಡೆತಕ್ಕಂತಹ ಮನಸ್ಥಿತಿಯವರು ಖಂಡಿತವಾಗ್ಲೂ ಕೂಡ ಕುಂಭರಾಶಿಯವರು. ಹಾಗೆ ಕುಂಭರಾಶಿಯ ಬಗ್ಗೆ ಹೆಚ್ಚಾಗಿ ಈ ಹಿಂದಿನ ಸಂಚಿಕೆಗಳಲ್ಲಿ ಕೂಡ ನಾವು ಮಾತಾಡಿದಾಗ ಕುಂಭರಾಶಿ ಎಂತದ್ದು, ಅವರ ಗುಣಲಕ್ಷಣಗಳು ಎಂತದ್ದು ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಟ್ಟಿರ್ತೇನೆ. ಹಾಗೆ ಕುಂಭರಾಶಿಯವರು ಜೀವನದಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥ ಒಂದು ವಿಡಿಯೋ ಕೂಡ ಇದೆ. ಅದನ್ನ ಯಾರು ನೋಡಿಲ್ಲ ಅಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೇನೆ, ಅದನ್ನ ಕೂಡ ನೋಡಿ. ಇದರ ಜೊತೆಯಲ್ಲಿ ಆಗಸ್ಟ್ ತಿಂಗಳ ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳೇನು ಅಂದ್ರೆ, ಕುಂಭರಾಶಿಯವರಿಗೆ ಸಂಗೀತ, ವಾದ್ಯ ಇದರ ಬಗ್ಗೆ ಸ್ವಲ್ಪ ಅಭಿರುಚಿ ಕಲಿಬೇಕು, ಭರತನಾಟ್ಯ ಕಲಿಬೇಕು ಅಥವಾ ಶಾಸ್ತ್ರೀಯ ಸಂಗೀತ ಕಲಿಬೇಕು ಅಂತಕ್ಕಂತಹ ಮನಸ್ಥಿತಿ ತುಂಬಾ ಜನಕ್ಕಿರುತ್ತೆ. ನಿಮಗೆ ಪೂರಕವಾಗಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅಭ್ಯಾಸಗಳು ಮಾಡ್ತಕ್ಕಂಥದ್ದು, ಅಥವಾ ನೀವೆಲ್ಲೋ ಹಾಡ್ತಾ ಇದ್ರೆ ಒಂದಷ್ಟು ರೆಕಗ್ನಿಷನ್ ನಿಮಗೆ ಸಿಗ್ತಕ್ಕಂಥದ್ದು, ನೀ ಚೆನ್ನಾಗಿ ಹಾಡ್ತಿ ಅಂತ ಹೇಳಿ ನಿಮ್ಮ ಸ್ನೇಹಿತರ ಹೇಳ್ತಕ್ಕಂಥ ಈ ಒಂದು ವಿಶೇಷವಾದ ಮಾಸದಲ್ಲಿ ನಿಮಗೆ ನಿಮ್ಮ ಹಿಡನ್ ಟ್ಯಾಲೆಂಟ್ ಅಂತ ಏನ್ ಹೇಳ್ತೇವಲ್ಲ ಅದಕ್ಕೆ ಸ್ವಲ್ಪ ರೆಕಗ್ನಿಷನ್ ಸಿಗ್ತಕ್ಕಂತಹ ಮಾಸ ಈ ಒಂದು ಆಗಸ್ಟ್ ತಿಂಗಳಾಗಿರುತ್ತೆ. ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಇನ್ನೊಬ್ಬರ ಮೇಲೆ ಕೆಟ್ಟದಾದಂತಹ ದೃಷ್ಟಿಯನ್ನ ಇಟ್ಟಿರೋದಿಲ್ಲ. ಆದ್ರೆ ನಿಮ್ಮ ಸುತ್ತಮುತ್ತಲಿನವರು ಸ್ವಲ್ಪ ನೀವು ಹಾಳಾಗ್ಬೇಕು ಅಂತಕ್ಕಂತ ಮನಸ್ಥಿತಿ ಉಳ್ಳಂತವರು 100% ಕುಂಭರಾಶಿಯವರ ಜೊತೆಗಿರ್ತಾರೆ. ಎಲ್ಲಾನು ಹೇಗೋ ಒಂದು ಸಂಭಾಳಿಸ್ಕೊಂಡು ಹೋಗ್ತಾ ಇರ್ತೀರಿ ಕುಂಭರಾಶಿಯವರು. ಆದ್ರೆ ಈ ಒಂದು ಮಾಸದಲ್ಲಿ ಅವರ ನಿಜ ಬಣ್ಣ ಏನಿರೋದಿಲ್ಲ ಅದು ಖಂಡಿತವಾಗ್ಲೂ ಕೂಡ ಕುಂಭರಾಶಿಯವರಿಗೆ ಕಾಣ್ತಕ್ಕಂತಹ ಸಂಭವ 100% ಬಂದೇ ಬರುತ್ತೆ. ಜೊತೆಗೆ ನಿಮ್ಮ ಸಹನೆಯ ಕಟ್ಟೆ ಒಡೆಯುವಂತಹ ಪ್ರಮೇಯಗಳು ಕೂಡ ನಿರ್ಮಾಣ ಆದ್ರೂ ಆಗ್ಬೋದು. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಲ್ಲದರ ಬಗ್ಗೆ ಪೂರ್ಣ ಮಾಹಿತಿ ಈ ಮಾಸದಲ್ಲಿ ನಿಮ್ಮ ಕಣ್ಣ ಮುಂದೆ ಕಾಣಿಸ್ತದೆ. ಹಾಗೆ ಕುಂಭರಾಶಿಯವರು ಏನಾದ್ರೂ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಯಾವುದು ಕೂಡ ಸುಲಭವಾಗಿ ಸಿಕ್ಕಿರೋದಿಲ್ಲ. ಕಷ್ಟ ಅರ್ಜಿತವಾಗಿ ಕಷ್ಟಪಟ್ಟು ಒಂದಷ್ಟು ಸಂಪಾದನೆಗಳನ್ನ ಮಾಡಿರ್ತಾರೆ. ಈ ಒಂದು ಸಂಪಾದನೆಗಳು ನಿಮಗೆ ಉಪಯೋಗಕ್ಕೆ ಬರುವಂತಹ ಮಾಸ ಅಂತ ಹೇಳ್ತೇನೆ. ಅಂದ್ರೆ ಯಾವುದೋ ಒಂದು ಖರ್ಚು ಬರ್ತಕ್ಕಂಥದ್ದಿದೆ, ಆ ಖರ್ಚನ್ನ ಬೇರೆಯವ್ರ ಹತ್ರ ನಿಮ್ಗೆ ಕೇಳುವಂತಹ ಪರಿಸ್ಥಿತಿ ಇರೋದಿಲ್ಲ. ನೀವು ಕಷ್ಟಪಟ್ಟು ಕೂಡಿರ್ತಕ್ಕಂತಹ ದುಡ್ಡೇನಿದೆಯಲ್ಲ ಈ ಒಂದು ಮಾಸದಲ್ಲಿ ನಿಮಗೆ ಉಪಯೋಗಕ್ಕೆ ಬರ್ತಕ್ಕಂತಹ ಸಂಭವಗಳು ಕೂಡ ಇರುವಂತದ್ದು. ಹಾಗೆ ಈ ಒಂದು ಕುಂಭರಾಶಿ ವಾಯುತತ್ವ ರಾಶಿ ಆಗಿರೋದ್ರಿಂದ ಬುದ್ಧಿ ಚಾತುರ್ಯಗಳು ಅಷ್ಟಾಗಿ ಗೊತ್ತಾಗೋದಿಲ್ಲ. ಅಂದ್ರೆ ಅವರಲ್ಲಿ ಇರ್ತಕ್ಕಂತಹ ಚತುರತೆಗಳು, ಅವರಲ್ಲಿ ಇರ್ತಕ್ಕಂತಹ ಜ್ಞಾನ ಏನಿರುತ್ತಲ್ಲ ಅದು ಸುಲಭವಾಗಿ ಪ್ರಕಟ ಆಗೋದಿಲ್ಲ, ಎಲ್ರಿಗೂ ಗೊತ್ತಾಗೋದಿಲ್ಲ. ಎಲ್ಲರೂ ಕೂಡ ಒಳಗಡೆ ಇರುತ್ತೆ. ಯಾಕಂದ್ರೆ ಕುಂಭ ಅಂತಕ್ಕಂಥದ್ದು ಮಡಿಕೆ ಆಗಿರೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ತುಂಬಾ ಹಿಡನ್ ಆಗಿ ಇರುತ್ತೆ. ಯಾಕಂದ್ರೆ ಮಡಿಕೆ ಒಳಗಡೆ ಏನಿದೆಯೋ ನಮಗೆ ಕಾಣಿಸೋದಿಲ್ಲ, ಕೈ ಹಾಕಿ ನೋಡ್ಬೇಕು. ಹಾಗಾಗಿ ಅದನ್ನ ಕೈ ಹಾಕಿ ನೋಡಿದ್ರು ಕೂಡ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಕುಂಭರಾಶಿಯವರು ಅವರ ಪ್ರೊಫೆಷನ್ ಆಗಿರ್ಬೋದು ಎಲ್ಲವನ್ನ ಕೂಡ ತುಂಬಾ ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತಾರೆ. ಅವರಿಗೆ ಸಂಬಳ ಬರುತ್ತೆ, ಎಲ್ಲವನ್ನ ಕೂಡ ಸೀಕ್ರೆಟ್ ಆಗಿ ಇಟ್ಕೊಳ್ಳುತ್ತಾರೆ. ಹಾಗೆ ಈ ಮಾಸದಲ್ಲಿ ನಿಮಗೆ ಶುಭ ವರ್ಣಗಳು ಯಾವುದು ಅಂದ್ರೆ ನೀಲಿ ಬಣ್ಣ. ಈ ನೀಲಿ ಬಣ್ಣದ ಜೊತೆಗೆ ಮಿಶ್ರ ವರ್ಣಗಳನ್ನ ಕೂಡ ನೀವು ಬಳಸಬಹುದು. ಹಾಗೆ ಈ ಮಾಸಗಳಲ್ಲಿ ಶನಿವಾರದ ದಿವಸ ನೀವು ಆಂಜನೇಯ ಸ್ವಾಮಿ ಆರಾಧನೆಯನ್ನ ಮಾಡಿಕೊಳ್ಬೇಕು. ಹಾಗೆ ಸ್ವಲ್ಪ ದೃಷ್ಟಿ ದೋಷಗಳು ಕೂಡ ಈ ಮಾಸದಲ್ಲಿ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಗಳಾಗ್ತಕ್ಕಂತಹ ಸಂಭವಗಳು ಕೂಡ ಇರುವಂತದ್ದಿದೆ. ಇದೆಲ್ಲದಿಂದ ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ಲಕ್ಷ್ಮೀನಾರಾಯಣನ ಆರಾಧನೆಯನ್ನ ಕೂಡ ಮಾಡ್ಕೊಳ್ಳಿ. ಈ ಒಂದು ಮಾಸದಲ್ಲಿ ನಿಮಗೆ ಒಳ್ಳೆಯ ಸ್ನೇಹಿತರು ಇರ್ತಾರೆ, ಹೊಸ ಸ್ನೇಹಿತರಾಗ್ತಕ್ಕಂತಹ ಸಂಭವಗಳಿರುತ್ತೆ. ಮನಸ್ಸು ಸಂತೋಷವಾಗಿರ್ತಕ್ಕಂತಹ ಎಲ್ಲಾ ರೀತಿಯ ಸಂಭವಗಳು ಕೂಡ ಈ ಮಾಸದಲ್ಲಿ ಇರ್ತಕ್ಕಂಥದ್ದು. ಉನ್ನತ ಸ್ಥಾನವನ್ನ ಹೊಂದಿರಿ. ಒಂದಷ್ಟು ಆರೋಗ್ಯದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ದೂರ ಆಗಿ ಸ್ವಲ್ಪ ಚೈತನ್ಯ ಅಂತಕ್ಕಂಥದ್ದು ಬರುವಂತಹ ಸಂಭವಗಳು ಕೂಡ ಇರುವಂತದ್ದು. ಅಭಿವೃದ್ಧಿ ಅಂತಕ್ಕಂಥದ್ದು ಇರುತ್ತೆ. ಗೃಹ ನಿರ್ಮಾಣ ಯೋಗಗಳು ಕೂಡ ಈ ಒಂದು ಮಾಸದಲ್ಲಿ ಖಂಡಿತವಾಗ್ಲೂ ಕೂಡ ಬರ್ತಾ ಇದೆ. ಇದರ ಜೊತೆಗೆ ಕುಟುಂಬದ ಬಗ್ಗೆ, ಸಂಬಂಧಗಳ ಬಗ್ಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ವಿಚಾರಗಳು ಕೂಡ ನಿಮ್ಮಲ್ಲಿ ಮನವರಿಕೆ ಆಗ್ತಕ್ಕಂತಹ ಸಂಭವಗಳು ಕೂಡ ಇರುವಂಥದ್ದು. ಹಾಗೆ ಒಂದಷ್ಟು ವಿಚಾರಗಳನ್ನ ಬ್ಯಾಲೆನ್ಸ್ ಮಾಡಕ್ಕಾಗದೆ ಸ್ವಲ್ಪ ಒದ್ದಾಟದಲ್ಲಿ ಕೂಡ ನೀವು ಸಿಗಾಕೊಳ್ಳಬಹುದು. ಇದೆಲ್ಲರ ಜೊತೆಗೆ ಸ್ವಲ್ಪ ನರದೃಷ್ಟಿ ಅಂತಕ್ಕಂಥದ್ದು ಕೂಡ ಇರುವಂಥದ್ದು. ನೋಡಿ, ನರದೃಷ್ಟಿ ಅಂದ್ರೆ ನಾವು ಚೆನ್ನಾಗಿರ್ತೀವಿ, ಅಭಿವೃದ್ಧಿ ಆಗ್ತೀವಿ ಅಂದ್ರೆ ಯಾರು ಕೂಡ ಅಷ್ಟು ಸುಲಭವಾಗಿ ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಅದು ವಿಶೇಷವಾಗಿ
ಕುಂಭರಾಶಿಯವರ ಬಗ್ಗೆ ಹೇಳಬೇಕಾದ್ರೆ ಅವರ ಸುತ್ತಮುತ್ತಲಿರ್ತಕ್ಕಂತಹ ವ್ಯಕ್ತಿಗಳೇ ಅವರಿಗೆ ಕೆಟ್ಟದ್ದನ್ನ ಬಯಸ್ತಾ ಇರ್ತಾರೆ. ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ಕರಂಗಾಲಿ ಮಾಲ. ಈ ಕರಂಗಾಲಿ ಮಾಲವನ್ನ ನೀವು ಧರಿಸೋದ್ರಿಂದ ವಿಶೇಷವಾಗಿ ನಿಮ್ಮ ಮೇಲೆ ಯಾವುದೇ ನರದೃಷ್ಟಿ ದೋಷಗಳಾಗೋದಿಲ್ಲ. ಹಾಗೆ ಕೆಟ್ಟದ್ದನ್ನ ಯಾರು ಬಯಸ್ತಾರಲ್ಲ ಅದು ಅವರಿಗೆ ರಿಟರ್ನ್ ಆಗುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ವಿಶೇಷವಾದ ಕರಂಗಾಲಿ ಮಾಲವನ್ನ ಧರಿಸೋದು ನಿಮ್ಮ ಪ್ರೊಫೆಷನಲ್, ನಿಮ್ಮ ಪರ್ಸನಲ್ ಲೈಫ್ ಎಲ್ಲದಕ್ಕೂ ಕೂಡ ವಿಶೇಷವಾದ ಅಭಿವೃದ್ಧಿಯನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತೇನೆ. ಜೊತೆಗೆ ಈ ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಿಶ್ರ ಫಲಗಳು ಕೂಡ ನಿಮಗೆ ಕಂಡು ಬರಬಹುದು. ಇದರ ಜೊತೆಗೆ ಸ್ವಲ್ಪ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಭೋಗ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಎಲ್ಲವೂ ಮಾಡಿ ಸ್ವಲ್ಪ ಹಣ ವ್ಯಯ ಆಗ್ತಕ್ಕಂಥ ಸಂಭವಗಳಿರುತ್ತೆ. ಡಾಕ್ಟರ್, ಇಂಜಿನಿಯರಿಂಗು ಅಥವಾ ವ್ಯಾಪಾರಿಗಳು, ಪೆಟ್ರೋಲ್, ಎಣ್ಣೆ, ಕಬ್ಬಿಣದ ವ್ಯಾಪಾರಿಗಳಿಗೆ ಈ ಮಾಸದಲ್ಲಿ ಅತ್ಯಂತ ಶುಭದಾಯಕ ಫಲಗಳಾಗಿರುತ್ತೆ. ಓಂ ಹಂ ಹನುಮತೇ ನಮಃ ಅಂತಕ್ಕಂಥ ಮಂತ್ರವನ್ನ ಪ್ರತಿನಿತ್ಯ ನೀವು ಹೇಳೋದ್ರಿಂದ ನಿಮಗೆ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂತಹ ತಿಂಗಳು ಈ ಒಂದು ಆಗಸ್ಟ್ ತಿಂಗಳಾಗಿರುತ್ತೆ. ಜೊತೆಗೆ ಕುಂಭರಾಶಿಯ ಬಗ್ಗೆ ಹೇಳ್ತಾ ವಿಶೇಷವಾಗಿರ್ತಕ್ಕಂಥದ್ದು ಈ ಮಣಿಗಳನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಕುಂಭರಾಶಿಯವರು ಪ್ರತಿಯೊಬ್ಬರು ಕೂಡ ಈ ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ಧರಿಸೋದ್ರಿಂದ ಅತ್ಯಂತ ಲಾಭ ಕೂಡ ನಿಮಗಾಗುತ್ತೆ. ಇದು ಶನಿ ಹಾಗೂ ಶನಿಯ ಉಪಟಳಗಳನ್ನ ಕಮ್ಮಿ ಮಾಡ್ತಕ್ಕಂತಹ ಮಣಿಗಳು. ಇನ್ನೊಂದು ಗುರುವಿನ ಅಂಶ, ಗುರುಬಲ ಇರಬೇಕು. ಗುರುಬಲ ಇದೆ, ಜೊತೆಗೆ ಗುರುವಿನ ಅಂಶ ಸದಾ ನಿಮ್ಮ ಜೊತೆ ಇದ್ದಾಗ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಈ ಗುರು ನಿಮ್ಮ ಜೊತೆ ಇದ್ದಾಗ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. 7.5 ಕೊನೆ ಫೇಸಲ್ಲಿ ಇದ್ದೀರಿ. ಹಾಗಾಗಿ ಈ ಖಂಡಿತವಾಗ್ಲೂ ಇದನ್ನ ಧರಿಸ್ಕೊಳ್ಳೋದ್ರಿಂದ ಶನಿಯ ಉಪಟಳಗಳೆಲ್ಲವೂ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ಎಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಕುಂಭರಾಶಿಯವರ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರಲಿ. ಸರ್ವೇ ಜನಃ ಸುಖಿನೋ ಭವಂತು.